ಬಳಲಿದೇನೈ ಸ್ವಾಮಿ ಹರಳನ ಆಧರಿಸಲು. ದೇವಾ ಬಳಲಿದೇನೈ ಸ್ವಾಮಿ ತರಳನ ಆಧರಿಸಲು. ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ. ದೇವ ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ. ಶ್ರೀಲೋಲನೆ ಅತಿ ಪ್ರೇಮದಿನಿ ಕಾಯೇ. ಶ್ರೀಲೋಲನೆ ಅತಿ ಪ್ರೇಮದಿನಿ ಕಾಯೈ. ಪರಮಾತ್ಮ ಹರಿಯೇ ಪಾವನ ನಾಮ. ಮಹಾಮಹಿಮರಾದ ಪುರುಷೋತ್ತಮ, ನಾನು ಕುಲಹೀನನು, ವೈರಿ ಪಕ್ಷಿದವನು ಎಂದು ಅರಿತಿದ್ದರೂ ಸಹ ಇಷ್ಟು ದೂರ ಕರೆದುಕೊಂಡು ಬಂದು ಇಷ್ಟೊಂದು ಪ್ರೇಮದಿಂದ ನನ್ನನ್ನು ಆಧರಿಸಲು ಕಾರಣವೇನು ಮಾಧವ? ಕರ್ಣ, ನೀನು ಸೂತ ಕುಲದವನೆಂತಾಗುವೆ. ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ, ಕುಂತಿ ದೇವಿಯ ಜ್ಯೇಷ್ಠ ಪುತ್ರ ಕರ್ಣ. ಮಾಧವ, ನಾನು ನಿನ್ನ ಪ್ರಿಯ ಬಂಧುವೆ. ನಿಜ ಕರ್ಣ, ಪ್ರಥಮ ಪಾಂಡವನೇ. ಸತ್ಯ ಕರ್ಣ. ಕುಂತಿ ದೇವಿಯ ಜ್ಯೇಷ್ಠ ಪುತ್ರನೇ. ಬಹಳ ಚೆನ್ನಾಗಿದೆ ದೇವ ಈ ನಿನ್ನ ವಿನೋದ ಪ್ರಸಂಗ. ಓಹೋ, ಮರೆತಿದ್ದೆನು, ಇದು ಯುದ್ಧ ಕಾಲ. ಮೊದಲೇ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯ ಮಾಧವ? ನನ್ನ ಮಾತನ್ನು ಸತ್ಯವೆಂದು ನಂಬ ಕರ್ಣ. ಸತ್ಯವೆಂದು ನಂಬಲಿ ಕೃಷ್ಣ. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೇನಿವೆ? ಏಕಿಲ್ಲ ಕರ್ಣ. ಹಿಂದೆ ನಿನ್ನ ತಾಯಿಯಾದ ಕುಂತಿ ದೇವಿಯು ದೂರ್ವಾಸ ಮುನಿಗಳಿಗೆ ಮಾಡಿದ ಸೇವೆಯಿಂದ ಮುನಿಗಳು ಪ್ರಸನ್ನರಾಗಿ 5 ಮಂತ್ರಗಳನ್ನು ಉಪದೇಶವಾಗಿ ಖಂಡಿಸಿದರು. ಆ ಮಂತ್ರಗಳು ಫಲಿಸುವೋ ಇಲ್ಲವೋ ಎಂಬ ಚಾಪಲ್ಯದಿಂದ ಮೊದಲನೆಯ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಆಗ ನಿನ್ನ ತಾಯಿಯು ಕನ್ನಿಕಾವಸ್ಥೆಯಲ್ಲಿದ್ದುದರಿಂದ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಕರ್ಣ. ಆಗ ನೀನು ಓರ್ವ ಸೂತನ ಕೈಯಲ್ಲಿ ಸಿಕ್ಕಿ ಆತನ ಪಾಲನೆ ಪೋಷಣೆಯಲ್ಲಿ ಬೆಳೆದು ಈಗ ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲೀಕನಾಗಿರುವೆ ಕರ್ಣ. ಪಾಂಡು ಕುವರರ ಸೇರುತ್ತನೇನೋ ಕರ್ಣ. ಪಾಂಡು ಕುವರರ ಸೇರುತ್ತನೇನೋ ದರೆಯನ್ನು ಪೊರೆಯೈ ಧರ್ಮದೊಳಿರುತ್ತ. ದರೆಯನ್ನು ಪೊರೆಯೈ ಧರ್ಮದೊಳಿರುತ್ತ ಅನುಜರ ಸೇರೈ ಕರುಣ
ಶರದರ ಶರಣರ ಪೊರೆವನ ಮಾತನು ಪ್ರೇಮದಿ ಲಾಲಿಸುವೀರ. ಕರ್ಣ, ದಾನ ಶೂರನಿ ನಾಂಕಿತ ವಿರುದ ದಾನ ಶೂರನಿ ನಾಂಕಿತ ವಿರುದ ಮೆರೆಸಿಗ ನಿಜ ವರಗುಣಶೀಲ. ಮೆರೆಸಿಗ ನಿಜ ವರಗುಣಶೀಲ ಪರಚಿತ ಪ್ರೇಮಿ ಸುಕೃತ ಕಾಮಿ. ಪರಚಿತ ಪ್ರೇಮಿ ಸುಕೃತ ಕಾಮಿ ಬಾನಿ ಕಾಮಿ ಬಾನಿ ಕಾಮಿ ಸುರಚಿರ ಶರದರ ಶರ ಪೊರೆವನ ಸುರಾಚಿರ ಶರದರ ಶರಣರ ಪೊರೆವನ ಮಾತನು ಪ್ರೇಮದಿ ಲಾಲಿಸುವೀರ. ಲಾಲಿಸುವೀರ ಲಾಲಿಸುವೀರ ಲಾಲಿಸುವೀರ. ಕರ್ಣ, ಈಗಲೂ ನನ್ನ ಸಂಗಡ ಬಾಕರ್ಣ. ಆ ಪಾಂಡವರನ್ನ ಕೌರವರನ್ನ ನಿನ್ನ ಪಾದದ ಮೇಲೆ ಕೆಡಹುವೆನು. ಅವರಿಂದಲೂ ಸಮಸ್ತ ಸಾಮಂತ ರಾಜರುಗಳನ್ನ ಓಲೈಸಿಕೊಂಡು ಈ ಹಸ್ತಿನಾವತಿಯ ರಾಜಸಿಂಹಾಸನವನ್ನೇರಿ ರಾಜ್ಯ ಭಾರ ಮಾಡುವೆಯಂತೆ ಬಾಕರ್ಣ. ವಾಸುದೇವ, ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ? ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿಯೂ ನನ್ನ ಹೆತ್ತ ತಾಯಿಯೇ? ಕೃಷ್ಣ, ನಿಜವಾಗಿಯೂ ಇದು ಸತ್ಯ ಸಂಗತಿಯೇ? ಕರ್ಣ, ನೀನು ಆರಾಧಿಸುತ್ತಿರುವ ಸೂರ್ಯದೇವನಾಣೆಗೂ ನಿನ್ನ ಜನ್ಮ ವೃತ್ತಾಂತವು ಸತ್ಯ ಸತ್ಯ ಸತ್ಯ. ನನ್ನ ಹದಭಾಗ್ಯದ ದುರ್ವಿಧಿಯೇ, ನನ್ನನ್ನು ಎಷ್ಟೊಂದು ವಿಧ ವಿಧವಾಗಿ ಕಾಡುತ್ತಿರುವೆ. ದೇವಾ ದೇವಾ ಶೋಧನೆಯೇ ಶಾಪ ಪಾಪಿಯಾದೆ ಪರಿತಾಪ ಕೀಡಾದೆ ದೇವಾ ಶೋಧನೆಯೇ ಶಾಪ ಶಾಪ. ಬಹುದಿನ ನೊಂದೆ ಬಹುದಿನ ನೊಂದೆ ಬಂಧುಗಳ್ಯಾರೆಂದು ಇಂದು ವದನಾಪನಿಂದೆ ಎಲಿ ಬೆಂದೆ. ಬಹುದಿನ ನೊಂದೆ ಬಂಧುಗಳ್ಯಾರೆಂದು ಇಂದು ಬಂಧ ವಿಮೋಚನ ಮಾರ್ಗವನರಿಯದೆ ಬಂಧ ವಿಮೋಚನ ಮಾರ್ಗವನರಿಯದೆ ದೇವಾ ಶೋಧನೆಯೇ ಪಾಪಿಯ
ಒಂದು ಕಡೆ ಆಶ್ರಯ ನೀಡಿ ಆಧರಿಸಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಪಾಶವನ್ನು ಕೊರಳಿಗೆ ಸುತ್ತಿರುವ ಆ ನನ್ನ ಸಹೋದರರಾದ ಪಾಂಡವರು. ಈ ಈರುವರಲ್ಲಿ ಯಾರನ್ನು ಆಶ್ರಯಿಸುವುದು, ಯಾರನ್ನು ತ್ಯಜಿಸುವುದು ದಿಕ್ಕೇ ತೋಚದಂತಾಗಿದೆಯಲ್ಲ. ಕರ್ಣ, ಮನಸ್ಥೈರ್ಯವನ್ನ ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಪಾರು ಮಾಡಿರುವೆನು. ಇನ್ನು ಮುಂದೆ ಯಾರನ್ನ ಆಶ್ರಯಿಸಬೇಕು, ಯಾರನ್ನ ತ್ಯಜಿಸಬೇಕೆಂಬುದನ್ನ ನೀನೇ ನಿರ್ಧಾರ ಮಾಡು ಕರ್ಣ. ಕರ್ಣ, ಮರೆತಿದ್ದೆನು, ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲಿಲ್ಲ ದೇವ ಆ ಕರ್ಣನಾರು ಎಂದು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನ ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವೆನು. ಕರ್ಣ, ಬಹು ಸಂತೋಷಿತಳಾಗಿರುವ ಆಕೆಯ ಮನಸ್ಸನ್ನು ಮಾತ್ರ ನೋಯಿಸಬೇಡ ಕರ್ಣ. ಕರ್ಣ, ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ? ತಮ್ಮ ಚಿತ್ತ ಪ್ರಭು. ವಾಸುದೇವನು ಎಂದೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿಯು ನನ್ನ ಹೆತ್ತ ತಾಯಿಯೇ. ಧರ್ಮವೇ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಅನುಜನೇ. ರೌದ್ರಾಂಶ ಸಂಭೂತವುಳ್ಳ 1000 ಆನೆಗಳ ಬಲವಿಲ್ಲ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಪ್ರಿಯ ಸಹೋದರರೇ. ಆ ನನ್ನ ಕಡುವೈರಿ ಪರಶುವನನ್ನು ಮನವೊಲಿಸಿ ಪಾಶುಪದಾಸ್ತ್ರವನ್ನು ಪಡೆದ ಪರಮವೀರ ಅರ್ಜುನ ನನ್ನ ಸಹೋದರ. ಅರ್ಜುನ, ನಿನ್ನ ಶಿರಸ್ಸನ್ನು ಛೇದಿಸಿ ರಕ್ತದ ಮಡುವಿನಲ್ಲಿ ನಿನ್ನ ದುಂಡವನ್ನು ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಕೊಲಲೇ ಪಾಂಡುಕುಮಾರನ ನಾ ಕೊಲ್ಲುವುದೇ ದುರದಳ ತಮ್ಮಂದಿರಂ ನಾ ಕೊಲ್ಲುವುದೇ ಕೊಲಧಾಂ ಬಿಟ್ಟೊಡೆ ಕೌರವೇಂದ್ರ ಈ ಧಾರುಣಿಯೋಳ್ ಸಿರಿ ಸಂಪತ್ತಿ ನಿಂಬಾಳ್ವನೆ ಛಲಧಿಂ ಪಾರ್ಥನರುಂಡವಂ ಕರಿದು ಛಲಧಿಂ ಪಾರ್ಥನರುಂಡವಂ ಕರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ತರಿಸಲ್ಕಾಗದೆ ಪಾರ್ಥನ ಘೋರ ಶರಕ್ಕೆ ನಾಂ ತುತ್ತಾಗಲೇ ನಾಂ ಸಾಯಲೇ ಸಾಯಲೇ सप्ताश्वरतमारूढं प्रचण्डं कश्यपात्मजं श्वेतपद्मधरं देवं तं
ಅರಿಯಲಾಗದ ಘೋರ ದೇಹದಾಗ್ನಿಯೊಳ್ ಮುಳುಗಿದೆ. ಅರಿಯಲಾಗದ ಘೋರ ದೇಹದಾಗ್ನಿಯೊಳ್ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದೋ ಭಾಸ್ಕರ. ಅರಿಯಲಾರದ ಘೋರ ಸಂದೇಹ. ಬಂಧು ಬಾಂಧವರೆಂಬ ಪಾಶಕ್ಕೆ ಇಂದು ಸಿಲುಕಿ ನೊಂದೆ ತಾಪದಿ. ಬಂಧು ಬಾಂಧವರೆಂಬ ಪಾಶಕ್ಕೆ ಇಂದು ಸಿಲುಕಿ ನೊಂದೆ ತಾಪದಿ. ನೀಗಿಸೋ ಶೋಧನೆಯ ಗೈಯದೆ ನೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ. ಶಾಂತಿ ನೀಡೋ ಶ್ಯಾಮಲಾಂಗ. ಅರಿಯಲಾಗದ ಘೋರ ದೇಹದಾಗ್ನಿಯೊಳ್ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದೋ ಭಾಸ್ಕರ. ಅರಿಯಲಾರದ ಘೋರ ಸಂದೇಹ. ಅರಿಯಲಾಗದ ಘೋರ ಸಂದೇಹ. ಅರಿಯಲಾಗದ ಘೋರ ಸಂದೇಹ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವಿದು. ಇಲ್ಲಿ ನನ್ನ ಜನ್ಮ ರಹಸ್ಯವು ತಿಳಿಯುವುದೆಂದು ಹೇಳಿದನು. ಆ ರಹಸ್ಯವೇನಿರುವುದು? ಹೇ ಭಗವಾನ್ ಭಾಸ್ಕರ, ಹೇ ಭಗವಾನ್ ಭಾಸ್ಕರ, ಆ ರಹಸ್ಯವನ್ನು ತಿಳಿಯುವ ಬಗೆ ಹೇಗಿದೆವಾ? ಓಂ ಸೂರ್ಯದೇವಾಯ ನಮಃ. ಓಂ ಮಾರ್ತಾಂಡಾಯ ನಮಃ. ಓಂ ಭಾಸ್ಕರಾಯ ನಮಃ. ಹೇ ಭಗವಾನ್ ಭಾಸ್ಕರ, ಕಾಪಾಡು ತಂದೆ, ಕಾಪಾಡು. ಮಗು ಕರ್ಣ, ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ? ನೀ ಯಾರು ತಾಯಿ? ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುವ ಈ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯ ಸ್ತ್ರೀಗಳನ್ನು ಕುಂತಿ ಎನ್ನುವರು ಕಂದ. ಕುಂತಿ, ಆ ಪಾಂಡವರ ಮಾತೆ, ನನ್ನ ಜನ್ಮದಾತೆ, ನನ್ನ ಜನ್ಮದಾತೆ. ಅಮ್ಮ, ಇದೋ ನಿನಗೆ ನಮಸ್ಕರಿಸುವನು ತಾಯಿ, ನಮಸ್ಕರಿಸು. ಕೀರ್ತಿಶಾಲಿಯಾಗು ಕಂದ, ಕೀರ್ತಿಶಾಲಿಯಾಗು. ಎಂತಹ ಕೀರ್ತಿಯಮ್ಮ. ಅಮ್ಮ, ನೀನೇನಾ ನನ್ನ
ಮಂದ ಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಅಲೆದೆನು ಸೂತನೆಂಬ ನಿಲ್ದನೆಯಳು ಮುಳುಗಿ ಬಹಳ ನೊಂದೆನು ಅಮ್ಮ ಸೂತನೆಂಬ ನಿಲ್ದನೆಯಳು ಮುಳುಗಿ ಬಹಳ ನೊಂದೆನು ಹಡೆದ ಜನನಿ ಜನಕರಾರು ಎಂದು ಕಂಬನಿ ಕರೆದೆನು ಹಡೆದ ಜನನಿ ಜನಕರಾರು ಎಂದು ಕಂಬನಿ ಕರೆದೆನು ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆಯಿರ ನದಿಯೊಳಗೆ ದೂಕಿದೆ ಅಮ್ಮ ಜನನಿ ಅಮ್ಮ ಶಾಲಿಯಾಗು ಕಂದ. ಅಮ್ಮ ನಾನು ಜನಿಸಿದ ಕೂಡಲೇ ಈ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾ ಮಾಡಿದ ಅಪರಾಧವಾದರೂ ಏನು ತಾಯಿ? ಅಮ್ಮ, ಅಲ್ಲಿರುವ ಜಲಚರ ಜೀವಿಗಳು ಈ ಪಾಪಿ ಕರ್ಣನ ದೇಹವನ್ನು ತಿನ್ನದೆ ಹಾಗೆ ಉಳಿಸಿಬಿಟ್ಟವಲ್ಲಮ್ಮ. ಅಮ್ಮ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ಕೂಡ ತಮ್ಮ ತಮ್ಮ ಮರಿಗಳನ್ನು ಅದೆಷ್ಟು ಮಮತೆಯಿಂದ ಸಾಕಿಸಲು. ಹೀಗಿರುವಾಗ ಎಲ್ಲರೂ ನನ್ನನ್ನು ಸೂತ, ನೀಚ, ಹೀನ ಕುಲದವನೆಂದು ಈ ಆಳಿಸುತ್ತಿರುವಾಗ ಅಮ್ಮ, ನೀನಿದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ? ಹೇಳು ತಾಯಿ. ನೀನು ನನ್ನ ಜನ್ಮದಾತಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿ ಆಗುವನು. ಇಷ್ಟು ದಿನಗಳ ಮೇಲಾದರೂ ಈ ಮಗನ ಮೇಲೆ ಮಮಕಾರ ಬಂದು ನಿನ್ನ ದರ್ಶನ ಭಾಗ್ಯವನ್ನು ಇತ್ತೆಯಲ್ಲ ತಾಯಿ. ಈ ಉಪಕಾರದ ಋಣವನ್ನು ನಾ ಹೇಗೆ ತೀರಿಸಲಿ ಅಮ್ಮ? ಕಂದ
ತಾಯಿ. ನೀನು ಈ ರೀತಿಯೆಲ್ಲ ಮಾತನಾಡಬಾರದು. ಮೊದಲೇ ನೊಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವುದಪ್ಪ. ಕುಮಾರ, ನೀನು ಜೀವಿಸಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮರಿಂದ ನಿನ್ನೆಲ್ಲ ವಿಚಾರವನ್ನು ತಿಳಿದು ನಿನ್ನನ್ನು ನೋಡಲೆಂದು ಓಡೋಡಿ ಬಂದೆನು ಕಂದ, ಓಡೋಡಿ ಬಂದೆನು. ಕುಮಾರ, ನಿನ್ನೆಲ್ಲ ಕಷ್ಟಗಳಿಗೆ ಈ ಪಾಪೆ ಕುಂತಿಯೇ ಕಾರಣಳು. ನನ್ನನ್ನು ಕ್ಷಮಿಸು ಮಗು, ನನ್ನನ್ನು ಕ್ಷಮಿಸಪ್ಪ, ನನ್ನನ್ನು ಕ್ಷಮಿಸು. ಈ ರೀತಿ ಮಾತನಾಡುವುದು ಈ ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಮೊದಲೇ ಹತಭಾಗ್ಯನು ತಾಯಿ. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿ ಅಮ್ಮ, ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಶಾಲಿಗಳು? ಅಂತಹ ಭಾಗ್ಯ ಈ ಪಾಪಿ ಕರ್ಣನಿಗೆ ಎಲ್ಲಿಂದ ಲಭಿಸಬೇಕು ತಾಯಿ, ಎಲ್ಲಿಂದ ಲಭಿಸಬೇಕು? ಕರ್ಣ, ಅಮ್ಮ, ಕುಮಾರ, ಹೇಳು ತಾಯಿ. ಆದದ್ದು ಆಗಿ ಹೋಯಿತು. ಈಗಲಾದರೂ ನಿನ್ನ ಸಹೋದರರೊಡನೆ ಕೂಡಿ ಸುಖವಾಗಿ ಬಾಳುವಂತೆ ಬಾ ಕಂದ, ಬಾ ಮಗು. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ನಾನು ಜೀವಿಸಿರುವ ತನಕ ನನ್ನ ಸ್ವಾಮಿಗೆ ದ್ರೋಹ ಮಾಡುವುದಿಲ್ಲ ತಾಯಿ, ದ್ರೋಹ ಮಾಡುವುದಿಲ್ಲ. ಹಾಗಲ್ಲ ಮಗು, ಹಾಗಲ್ಲ. ಹೆತ್ತ ತಾಯಿಯಾಗಿ ನಾನೇ ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವಾಗ ನೀನು ಆ ಕೌರವರೊಡನೆ ಸೇರಿಕೊಂಡು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸಬಾರದು. ಕರ್ಣ, ಪಾಂಡವರ ಮೇಲಿನ ವೈರತ್ವವನ್ನು ಕಳೆ, ಸೌಭ್ರಾತೃ ದಾನ ಮಾಡು ಕರ್ಣ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳ್ತಾಯಿ. ಪರದಾತನನ್ನು ತೊರೆಯುವುದು ಧರ್ಮವೇ? ಆತನು ನನ್ನನ್ನು ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಸಕಲ ಕಾರ್ಯಗಳು ತನ್ನಿಂದಲೇ ಸಾಧಿಸಬೇಕಾಗಿರುವಾಗ, ಇಂತಹ ಸನ್ನಿವೇಶದಲ್ಲಿ ಅಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಪರದಾತನನ್ನು ತೊರೆಯುವುದು ಧರ್ಮವೇ? ತೊರೆದರೆ ನಾನು ಕೊಲೆ ಪಾತಕಿಗಿಂತಲೂ ಕೀಳಾಗುವುದಿಲ್ಲವೇ ತಾಯಿ? ಅಮ್ಮ, ಇದರಿಂದ ನನ್ನ ತಂದೆ ತಾತಂದಿಯರು ನರಕಕ್ಕೆ ಬೀಳದೆಯರೇ? ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಈ ಕರ್ಣನಿಂತಹ ನೀಚನೆಂದು ಶಪಿಸದೆಯರೇ ತಾಯಿ? ಇಂತಹ ಸನ್ನಿವೇಶದಲ್ಲಿ ವೀರ ಮಾತೆಯಾದ ನೀನೇ ಈತ ಬೋಧನೆಯನ್ನು ಮಾಡಬಹುದಲ್ಲವೇ? ಮಾಡು ತಾಯಿಯೇ, ಮಾಡು. ನಿಶ್ಚಯ ಮಗು, ನಿನ್ನ ಮಾತು ನಿಜವಪ್ಪ. ಆದರೆ ನೀನು ಪಾಂಡವರ ಬೆನ್ನಲ್ಲಿ ಬಿದ್ದ ಸಹೋದರನಲ್ಲವೇ? ಅವರ ಕ್ಷೇಮವನ್ನು ಬಯಸಬೇಕಾದದ್ದು ಹಿರಿಯನಾದ ನಿನ್ನ ಕರ್ತವ್ಯವಲ್ಲವೇ? ನೀವಾರು ಜನ ಸೇರಿ ಹಸ್ತಿನಾವತಿಯ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡೇ ಸಂತೋಷಿಸಬಾರದೆ ಕುಮಾರ? ಅಮ್ಮ, ಆ ಪಾಂಡವರು ನನ್ನ ಸಹೋದರನೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ ತಾಯಿ. ಅದರಲ್ಲಿ ನನ್ನ ತಪ್ಪೇನಿದೆ ತಾಯಿ? ಅಮ್ಮ, ನೀನು ಎಳೆತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದ ಸಸಿಯು ಒಣಗಿ ಹೋಗಿರುವುದು ತಾಯಿ. ಅದಕ್ಕೆ ನೀನು ಪುನಃ ನೀರೆದರೆ ಚಿಗುರುವುದೇ ತಾಯಿ. ಮಮ ಪ್ರಾಣ ಈ ಪಾಂಡವಾಂ ಎಂದು ಆ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಆ ಪಾಂಡವರ ಪ್ರಾಣಕ್ಕೆ ಭಯವಿಲ್ಲಿರುವುದು ತಾಯಿ. ಬಿಡಮ್ಮ ನಿನ್ನ ಚಿಂತೆಯನ್ನು, ಬಿಡು ತಾಯಿ. ಲೋಕೈಕ ವೀರನಾದ ನೀನೇ ಆ ಕೌರವರೊಡನೆ ಸೇರಿಕೊಂಡು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸುತ್ತಿರುವಾಗ ನಾನು ಭಯಪಡದೆ ಹೇಗಪ್ಪ ಧೈರ್ಯವಾಗಿರಲಿ? ಭಯಪಡದೆ ಹೇಗಪ್ಪ ಧೈರ್ಯವಾಗಿರಲಿ? ಹೋಗಲಿ ಬಿಡು. ಅವರೊಡನೆ ಬಾಳುವ ಇಚ್ಛೆ ಇಲ್ಲದಿದ್ದರೆ ಬಿಟ್ಟು ಬಿಡು. ಆದರೆ ಕರ್ಣ, ನಾಳಿನ ಯುದ್ಧದಲ್ಲಿ ನೀನು ಪರನ್ಮುಖನಾಗಿ ಬಿಡಕಂದ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ, ಈ ಕರ್ಣನು ಅಂತಹ ನೀಚನಲ್ಲ. ಅಮ್ಮ,
ನನ್ನ ಪೌರುಷರ ತನಕ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಮಡಿವೆನು. ಕುಮಾರ, ಅಮ್ಮ, ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನು ನನ್ನಲ್ಲಿರುವ ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಅಮ್ಮ, ಈ ಪ್ರಪಂಚವೆಲ್ಲವೂ ಸೂತ, ನೀಚ, ಹೀನ ಕುಲದವನೆಂದು ಈ ಆಳಿಸುತ್ತಿರುವಾಗ ನನ್ನ ಪ್ರಾಣ ಮಿತ್ರ ಸುಯೋಧನನು ಈ ಕುಲಹೀನನನ್ನು ಉದ್ಧಾರ ಮಾಡಿ ಆ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲವೇ? ತನ್ನ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಸಕಲ ಕಾರ್ಯಗಳು ತನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸನ್ನಿವೇಶದಲ್ಲಿ ಅಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಪರದಾತನನ್ನು ತೊರೆಯುವುದು ಧರ್ಮವೇ ತಾಯಿ? ಸರ್ವದಾ ಆಗಲಾರದು ತಾಯಿ, ನಾನು ಪರಾನ್ಮುಖನಾಗಲಾರೆ. ಕರ್ಣ, ಅಮ್ಮ, ಹೋಗಲಿ ಬಿಡು, ಹೋಗಲಿ ಬಿಡು. ಆದರೆ ಹೇಳು ತಾಯಿ. ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಮಾತ್ರ ಕೊಲ್ಲಬೇಡಪ್ಪ, ಅವರನ್ನು ಉಳಿಸಿಕೊಡು ಕರ್ಣ. ಆಗಬಹುದು ತಾಯಿ, ಆಗಬಹುದು. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಕಣ್ಣೆದುರಿಗೆ ಬಂದರು ನಾನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ ತಾಯಿ. ಕುಮಾರ, ಹೌದು ತಾಯಿ. 1000 ಆನೆಗಳ ಬಲವುಳ್ಳ ಆ ರುದ್ರಾಂಶ ಸಂಭೂತನಾದ ಭೀಮಸೇನನು ತನ್ನ ಗದೆಯಿಂದ ನನ್ನನ್ನು ನುಚ್ಚು ನೂರು ಮಾಡಿದರು ನಾನು ಅವನ ಮೇಲೆ ಕೈ ಮಾಡುವುದಿಲ್ಲ ತಾಯಿ. ಕರ್ಣ, ಹೌದು ತಾಯಿ. ತೇಜೋಮಯ ಮೂರ್ತಿಗಳಾದ ಆ ನಕುಲ ಸಹದೇವರು ನನ್ನ ಕೈಗೆ ಸಿಕ್ಕರು ಯಾವುದೇ ಕೆಡುಕನ್ನು ಮಾಡುವುದಿಲ್ಲ ತಾಯಿ. ಕರ್ಣ, ಹೌದು ತಾಯಿ. ಆದರೆ 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 ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದು ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯನ್ನಾಗಿ ಬೆಳೆದು ಯಾರೊಡನೆ ಯುದ್ಧಕ್ಕೆ ನಿಂತರು ಅಪಜಯ ಹೊಂದದ ನನ್ನ ಪರಮ ವೈರಿ ಎನಿಸಿದ ಆ ಅರ್ಜುನನನ್ನು ಮಾತ್ರ ಉಳಿಸಲಾರೆ ತಾಯಿ, ಅರ್ಜುನನ್ನು ಮಾತ್ರ ಉಳಿಸಲಾರೆ. ಹೌದು, ಅರ್ಜುನನ ಮೇಲೆ ನಿನಗೆ ಯಾಕಪ್ಪ ಇಷ್ಟೊಂದು ದ್ವೇಷ? ಹೌದು ತಾಯಿ. ನಾನು ಆತನೊಡನೆ ಯುದ್ಧ ಮಾಡುವುದನ್ನು ನೋಡಿ ನನ್ನ ಸ್ವಾಮಿ ಕೌರವೇಶ್ವರನು ಸಂತೋಷ ಪಟ್ಟರೆ ಕುಮಾರ, ನನ್ನ ಜನ್ಮ ಸಾರ್ಥಕವಾಗುವುದು. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶ ಇರೋದು ತಾಯಿ. ನನ್ನಿಂದ ಅರ್ಜುನನೇ ಹತನಾದರೂ ಅಮ್ಮ, ಅಥವಾ ಅರ್ಜುನನಿಂದ ನಾನೇ ಹತನಾದರೂ ನಿನಗೆ 5 ಮಕ್ಕಳು ಉಳಿಯುವರು ತಾಯಿ. ಬಿಡಮ್ಮ ನಿನ್ನ ಚಿಂತೆಯೇನು, ಬಿಡಮ್ಮ ನಿನ್ನ ವ್ಯತೆಯೇನು. ಅರ್ಜುನನ ಮೇಲೆ ನಿನಗೆ ಯಾಕಪ್ಪ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು, ಹೋಗಲಿ ಬಿಡು. ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕುಳಿಯಲಿ. ಹೆತ್ತ ಹುಟ್ಟಗದೇ ಸಂತೋಷ, ಅದೇ ಸಂತೋಷ. ಕರ್ಣ, ಅಮ್ಮ, ಕುಮಾರ, ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯ? ಹೇಳು ತಾಯಿ, ನಡೆಸಿಕೊಡುವೆನು. ಸತ್ಯವಾಗಿಯೂ ನಡೆಸಿಕೊಡುವೆಯ? ಸತ್ಯವಾಗಿಯೂ ನಡೆಸಿಕೊಡುವೆನು ತಾಯಿ. ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು. ಅಮ್ಮ, ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು. ಮಾತೆಯ ನುಡಿಗೆ ಉಸಿಯಾಡಿದರೆ
ನಡೆಯಿಸುವೆನು ನಿನ್ನ ನುಡಿಯ. ಕರ್ಣ, ಹೌದು ತಾಯಿ, ಎಂತಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮ ಜನಾಣೆ ನಿನ್ನೀ ಪಾದ ಕಮಲದಾಣೆ ಜನರೇ. ದೊಡ್ಡ ಬಾಣವ ತೊಡುವುದಿಲ್ಲೆನ್ನುತ್ತ. ಹೌದು ಕುಮಾರ, ಹೌದು ಕಂದ. ದೊಡ್ಡ ಬಾಣವ ತೊಡುವುದಿಲ್ಲೆನ್ನುತ್ತ. ದಿಟ್ಟದ ನದಿ ಪೇಟಾಟನೆ ಹೋಗುದೆ. ದಿಟ್ಟದ ನದಿ ಪೇಟಾಟನೆ ಹೋಗುದೆ. ಕುವರನೆ ಕೇಳೋ ಪರಮದಯಾಳು, ಧರೆಯೊಳು ನಿನಗೆ ಸರಿ ಸಮಾನಾರು. ಕರ್ಣ, ಕರ್ಣ, ನಾಳೆ ನಡೆಯುವ ಭಯಂಕರವಾದ ಯುದ್ಧದಲ್ಲಿ ನೀನು ಪಾಂಡವರೊಡನೆ ಯುದ್ಧ ಮಾಡುವಾಗ ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕರ್ಣ. ಅಮ್ಮ, ಎಂಥ ಮಾತನ್ನು ಕೇಳಿಬಿಟ್ಟೆ ತಾಯಿ. ಓ ಸುಯೋಧನ, ನೀನೀಗಲೀಗಲೇ ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನು ಮುನಿಗಳೇ, ನೀವೇ ಕಾಪಾಡಬೇಕು ನನ್ನ ಸ್ವಾಮಿ ಕೌರವೇಶ್ವರನನ್ನು. ಅಮ್ಮ, ನನ್ನ ಪ್ರಾಣಮಿತ್ರನ ಕರ್ಮಕ್ಕೆ ಅಂದು ದೇವೇಂದ್ರನು ಕಪಟ ವೇಷಧಾರಿಯಾಗಿ ಬಂದು ನನ್ನ ಕರ್ಣ ಕವಚ ಕೊಂಡಲನೆಗಳೇ ಕಸಿದು ಪರಾರಿಯಾದನು. ಇನ್ನು ಪಾಂಡವರ ರಾಯಭಾರಿ ಸಭೆಯಲ್ಲಿ ನನ್ನ ಪ್ರಾಣಮಿತ್ರನ ಏಳಿಗೆಗೆಂದೇ ಇಟ್ಟಿದ್ದ ಆ ದಿವ್ಯ ಧನಸ್ಸನ್ನು ಆ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಇನ್ನ ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನೆಲ್ಲ ತಿಳಿಸಿ ನನ್ನ ಹೃದಯದ ಧೈರ್ಯ ಸ್ಥೈರ್ಯವನ್ನೇ ಕಸಿದುಕೊಂಡನು. ಈಗ ನನ್ನ ಎತ್ತ ಮಾತೆಯು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಹೀಗಿರುವಾಗ ನನ್ನ ಸ್ವಾಮಿ ಕೌರವೇಶ್ವರನನ್ನು ಯಾರು ಕಾಪಾಡಿಯಾರು? ಆಗಲಿ, ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವು. ಮಾಡಲಿ, ನಾನು ನನ್ನ ಪೌರುಷರ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಉಳಿದಿದ್ದು ದೈವೇಚ್ಛೆ. ಅಮ್ಮ, ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆನು ಬಿಡು ಚಿಂತೆಯ ಜನನಿ. ಸಂದೇಹವ ಬಿಡುವಮ್ಮ, ಸಂದೇಹವ ಬಿಡುವಮ್ಮ. ಈ
ತಾಯಿಯ ಮಾತನ್ನು ನಡೆಸಿಕೊಡಲಾರದ ಕಡು ಪಾಪಿ ಎಂದು ಭಾವಿಸಿದೆಯಾ ಅಮ್ಮ? ಹೇಳು ತಾಯಿ. ಸರ್ ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಮ್ಮೆ. ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಮ್ಮೆ. ಮುಗಿಲೆ ಇಳಿದು ಬರಲಿ, ಈ ಧರೆಯ ಬಿಡಿದು ನಿಲ್ಲಲಿ. ಮುಗಿಲೆ ಇಳಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ತಾಣೆ ತಪ್ಪೆ ನಮ್ಮ, ನಿನ್ನಾಣೆ ಸತ್ಯವಮ್ಮ. ಬಿಡು ಚಿಂತೆಯ ಜನನಿ. ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಇನ್ನು ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ಕರ್ಣ, ಹೌದು ತಾಯಿ. ತಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ, ಸ್ವಲ್ಪ ತಡೆ ತಾಯಿ. ಕರ್ಣ, ಅಮ್ಮ, ಅಮ್ಮ, ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆ ತಾಯಿ. ಅದೇನೆಂದು ಹೇಳು ಮಗು. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ ತಾಯಿ, ಯಾರಲ್ಲಿ ತಿಳಿಸಬೇಡ. ಅಮ್ಮ, ಈ ಯುದ್ಧದಲ್ಲಿ ನಾನೊಂದು ವೇಳೆ ಹತನಾದರೆ ಆ ಸತ್ಯಸಂಧನನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕು ತಾಯಿ. ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕಮ್ಮ. ಇಂತಹ ಸಂಕಟ ನಾಶಗಳಿಂದಲೇ ಈ ಸಾಮ್ರಾಜ್ಯವು ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿ ಇಲ್ಲದಂತೆ ನಾಶವಾಗಿ ಹೋಗಲೇ. ಅಮ್ಮ, ಅಮ್ಮ, ನಿನ್ನ ಮೊಗವನು ಯುಗದಿ ಕಾಣಬಹುದೇ ಎಂದು. ಅಮ್ಮ, ಅಮ್ಮ, ನಿನ್ನ ಮೊಗವನು ನಾ ಯುಗದಿ ಕಾಣಲಹುದೆ ಎಂದು ಬಗೆ ಬಗೆಯೊಳು ನೊಂದು ಕಣ್ಣೀರ ಸುರಿಸಿರು. ಬಗೆ ಬಗೆಯೊಳು ನೊಂದು ಕಣ್ಣೀರ ಸುರಿಸಿರು. ಅಮ್ಮ, ಅಮ್ಮ, ಹೋಗಿ ಬರುವೆಯಾ? ಅಮ್ಮ, ಹೋಗಿ ಬರುವೆಯಾ? ಮಗನೇ ನಿನ್ನ
ಪ್ರಪಂಚದಲ್ಲಿ ದೈವ ಬಲವಿಲ್ಲದ ಮನುಷ್ಯನು ಬದುಕಿದ್ದರೂ ವ್ಯರ್ಥ. ಅರಿತವರ್ಯಾರೋ ವಿಧಿ ನಿನ್ನ ಮಾಯೆಯ, ತಿಳಿದವರ್ಯಾರಿಹರೋ ದೇವಾ, ಅರಿಯಲ ಸಾಧ್ಯವೋ. ಹೇ ವಿಧಿ, ಹೇ ವಿಧಿ, ಅರಿತವರ್ಯಾರೋ ವಿಧಿ ನಿನ್ನ ಮಾಯೆಯ, ತಿಳಿದವರ್ಯಾರಿಹರೋ ದೇವಾ, ಅರಿಯಲ ಸಾಧ್ಯವೋ. ಹೇ ವಿಧಿ, ಹೇ ವಿಧಿ, ಅರಿತವರ್ಯಾರೋ ವಿಧಿ ನಿನ್ನ ಮಾಯೆಯ, ತಿಳಿದವರ್ಯಾರಿಹರೋ ದೇವಾ, ಅರಿಯಲ ಸಾಧ್ಯವೋ. ಹೇ ವಿಧಿ, ಮಾನವರಾಗಿ ಜನಿಸಿರುವವರು ಅರಾದರು ಸುಖಿಯಾಗಿರರೆ. ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿರರೆ. ಯೋಗವಿದ್ದರೂ ಸರಿ, ಯೋಗವಿದ್ದರೂ ಸರಿ, ಭಾಗ್ಯವಿದ್ದರೂ ಸರಿ, ನೀನಾಡಿಸಿದಂತೆ ಆಡಲೇಬೇಕು. ನೀನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನೀನವರ ನೋಡಿ ನಗಬೇಕು. ಆಡಿಸಿ ನೀನವರ ನೋಡಿ ನಗಬೇಕು. ಅರಿತವರ್ಯಾರೋ ವಿಧಿ ನಿನ್ನ ಮಾಯೆಯ, ತಿಳಿದವರ್ಯಾರಿಹರೋ ದೇವಾ, ಅರಿಯಲ ಸಾಧ್ಯವೋ. ಈ ಪ್ರಪಂಚದಲ್ಲಿ ದೈವ ಬಲವಿಲ್ಲದವನು ಬದುಕಿದ್ದರೂ ವ್ಯರ್ಥ. ನೆಚ್ಚಿರುವ ನನ್ನ ಸ್ವಾಮಿಗೆ ಕಿಂಚಿತ್ತೂ ತುಚ್ಛನಾಗದೆ ಹೆಚ್ಚಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿ ಕೌರವಶನಿಗಾಗಿ ಮಡಿವೆನು. ನಾನು
ಈಗಲೇ ಯುದ್ಧ ಭೂಮಿಗೆ ತೆರಳುವನು. ಹೇ ವಿಧಿ, ನಿನ್ನ ಲೀಲೆಯು ಅಗಣಿತವಾದುದು. ಹತ್ತು ದಿನದ ಘೋರ ಯುದ್ಧವು ತರುವಾಯಿಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯವಾದಂತೆಂದು ಭಾವಿಸಿದವು. ದ್ರೋಣರ ಈ ಚಕ್ರವ್ಯೂಹವು ನೋಡಿ ಅಸಮಾಧಾನವಾಯಿತು. ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ತಿರುಗಿದೆನು. ಇಲ್ಲಿ ಕೃಷ್ಣಾರ್ಜುನರು ಇದ್ದಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹವನ್ನು ಭೇದಿಸುವ ಪದ್ಧತಿಯ ತಿಳಿದಿದ್ದಾನೆ. ಕೃಷ್ಣಾರ್ಜುನರು ಯುದ್ಧ ಭೂಮಿ ಮತ್ತೊಂದು ಪಾರ್ಶ್ವದಲ್ಲಿ ಸಂಸದರೊಡನೆ ಕಾದಾಡುತ್ತಿರುವರು. ಅವರು ಬೇಗ ಹಿಂದಿರುಗುವ ಸಂಭವವಿಲ್ಲ. ಜಾಗೃತೆಯಾಗಿ ಇದಕ್ಕೊಂದು ಇದರ ಉಪಾಯವೇನು ಭೀಮ? ಜಾಗೃತೆಯಾಗಿ ಇದಕ್ಕೊಂದು ಉಪಾಯವನ್ನು ಚಿಂತಿಸಲೇಬೇಕು ಅಗ್ರಜ, ಇಲ್ಲವೇ ಪರಾಜಯವು ಖಂಡಿತ. ದೊಡ್ಡಪ್ಪ, ಅಭಿಮನ್ಯು, ಇದೆಂತ ಮಾತು ಹೇಳ್ತ ದೊಡ್ಡಪ್ಪ? ಮೂರು ಲೋಕವನ್ನೇ ಎದುರಿಸಬಲ್ಲ ಈ ಗದೆ ಇರುವಾಗ, ನನ್ನ ಪೂಜ್ಯ ಪಿತರ ಕಪಿಧ್ವಜವು ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ. ಈಗ ನಮಗೆ ಒಗೆದಿರುವ ಆಪತ್ತಾದರೂ ಹೇಳು ದೊಡ್ಡಪ್ಪ. ಅಭಿಮನ್ಯು, ಬಿಡ ಚಿಂತೆಯ ತಡವ ಮಾಡದೆನಗೆ ಕೊಡುನೆ ಅಭಯ. ಬಿಡ ಚಿಂತೆಯ ತಡವ ಮಾಡದೆನಗೆ ಕೊಡುನೆ ಅಭಯ. ಬಿಡಿದು ದ್ರೋಣನ ವ್ಯೂಹವ ಭೇದಿಸಿ ಕಡಿದು ವೈರಿಯ ಶಿರಗಳನ್ನೀಗ ಕಡಿದು ವೈರಿಯ ಶಿರಗಳನ್ನೀಗ ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿರುವೆ. ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿರುವೆ. ಬಿಡ ಚಿಂತೆಯ ತಡವ ಮಾಡದೆನಗೆ ಕೊಡುನೆ ಅಭಯ. ತಂದೆ ಪಾರ್ಥನ ದಯವೊಂದಿರಲಿ, ಇಂದಿರೇಶನೇ ತಾ ಬರಲಿ. ತಂದೆ ಪಾರ್ಥನ ದಯವೊಂದಿರಲಿ, ಇಂದಿರೇಶನೇ ತಾ ಬರಲಿ. ಕುಂದದ ರಣದೋಳು ಯುದ್ಧವದೇವೆ. ಕುಂದದ ರಣದೋಳು ಯುದ್ಧವದೇವೆ. ಬಿಡ ಚಿಂತೆಯ ತಡವ ಮಾಡದೆನಗೆ ಕೊಡುವೆ ಅಭಯ. ಬಿಡ ಚಿಂತೆಯ. ಅಭಿಮನ್ಯು, ದ್ರೋಣರ ಚಕ್ರ ವ್ಯೂಹವನ್ನು ಭೇದಿಸುವುದು ನಿನ್ನಿಂದ ಸಾಧ್ಯವಾಗದು. ಆ ವ್ಯೂಹದ ರಕ್ಷಿತವಾದ ಕೌರವ ಯಾದವರು ಪರಂಪರೆಯಿಂದ ನಮ್ಮ ಸೈನ್ಯವು ನಶಿಸಿ ಹೋಗುತ್ತಿರುವುದು. ದೊಡ್ಡಪ್ಪ, ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ. ನಿಮ್ಮ ಮುಂದಿರುವ ಈ ಪಾರ್ಥಿವ ಶರೀರವು ಚಿಕ್ಕದಿರಬಹುದು, ಅದರೊಳಗೆ ನಾನು ಆ ವ್ಯೂಹವನ್ನು ಭೇದಿಸುವುದನ್ನು ಕಲಿತಿರುವೆ. ಅದಕ್ಕೆ ಅನುಮತಿ ಕೇಳಲಿಕ್ಕೆ ಇಲ್ಲಿಗೆ ಬಂದಿರುವೆ. ಬಾಪು ನೀನು ನಮ್ಮ ವಂಶದ ಗೌರವ ಸ್ವರೂಪನು ನೀನು. ಕುಮಾರ, ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವೆನು. ಆದರೆ ನಿನ್ನ ಆ ಕೆಲಸವು ನಿನ್ನಿಂದ ಸಾಧ್ಯವಾಗುವುದು. ನಾವೆಲ್ಲರೂ ಜೀವಿಸುತ್ತಿದ್ದು ದುಸ್ಸಾಹಸವಾದ ಕೆಲಸಕ್ಕೆ ನಿನ್ನನ್ನು ಕಳಿಸಲು ಸಾಧ್ಯವಿಲ್ಲ. ನೀನು ಅಸಳೆ, ಆ ಬಾಣದ ರಭಸಕ್ಕೆ ನೀನು ತಡೆಯಲಾರೆ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವಿರ. ನಿಮ್ಮ ಮುಂದಿರುವ ಈ ಪಾರ್ಥಿವ ಶರೀರವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದಲ್ಲ. ಚಿರಪ್ರಕಾಶದ ಜ್ವಾಲ್ಯಮಾನವಾಗಿ ಬೆಳಗುತ್ತಿದೆ. ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ನನಗೆ ಅನುಮತಿ ಕೊಡಿ. ಯೋಗ್ಯಾವಾಸರು ತನ್ನ ವೀರ ಧನಂಜಯ ನನ್ನನ್ನು ಮಗನಾಗಿ ಪಡೆದ ವೀರ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರಸುವಾದ ಸುಭದ್ರೆಯು ಆನಂದ್ ಭಾಷ್ಮಗಳನ್ನು ಸುರಿಸಲಿ. ಯೋಗ್ಯಾವಸರವು ದೊರೆತಾಗ ಧೈರ್ಯದಿಂದ ಹೋರಾಡಿ
ಕೀರ್ತಿಶಾಲಿಯಾಗುವುದು ಶಾಸ್ತ್ರದ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಕಡಗದಿಂದ ಅಡುಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸಿದ ಕುಳಿತುಕೊಳ್ಳೋದಕ್ಕಲ್ಲ. ತಂದೆ, ನಾನು ಚಕ್ರವ್ಯೂಹವನ್ನು ಭೇದಿಸುವುದು ನನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಕಲಿತಿರುವೇನು. ಅದಕ್ಕೆ ಅನುಮತಿ ಕೊಡಿ. ವ್ಯರ್ಥ ಮಾಡಬೇಡ ತಂದೆಯೇ, ಆಗ ತಿಳಿವಿರಿ ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ ಅಭಿಮಾನ ಪಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸವವನ್ನು ಭಂಗ ಮಾಡಬೇಡ. ನಾನು ಸೈನ್ಯವನ್ನು ತೆಗೆದುಕೊಂಡು ಅರ್ಜುನನಿಗೆ ಅಭಿಮಾನಿಗೆ ಸಹಾಯಕನಾಗಿ ಇರುವೆನು. ಅಭಿಮಾನಿಯು ವ್ಯೂಹವನ್ನು ಬೇಯಿಸಿದೊಡನೆ ನಾವೆಲ್ಲರೂ ಒಳನುಗ್ಗಿ ಛಿದ್ರಗೊಳಿಸುವೆವು. ಅನಿರೀಕ್ಷಿತವಾಗಿ ಒದಗಿದ ಈ ಸಹಾಯವನ್ನು ನಿರಾಕರಿಸಬೇಡ. ಭೀಮ, ನಿನ್ನ ಇಷ್ಟವಿದಂತಾಗಲಿ. ಈ ಬಾಲಕನ ಪ್ರಾಣವು ನಿನ್ನ ಕೈಯಲ್ಲಿ ಇಡುತ್ತಿದ್ದೇನೆ. ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ಇವನನ್ನು ಬಿಟ್ಟಲಾರದು. ಧನಂಜಯನ ಪ್ರಾಣವು ಮತ್ತೆ ಸೇರಲಿ. ಕುಮಾರ, ಜಯಶೀಲನಾಗಿ ಹೋಗಿ ಬಾ. ಆ ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವ ಆ ಪುಷ್ಪವೂ ಆಗಲಿ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ರಕ್ಷಾ ಕವಚದಿಂದ ನನಗಿರಲಿ. ಪ್ರಾಣೇಶ್ವರ, ಇದು ನಮಸ್ಕರಿಸಿ. ಪ್ರಿಯತಮ, ಹೇಳುತ್ತೇನೆ. ಸ್ವಾಗತ ಸುಸ್ವಾಗತ, ಸ್ವಾಗತ ಸುಸ್ವಾಗತ. ನಲ್ಲನೆ ನಿನ್ನ ನೋಡುತ್ತಾ ಪ್ರೀತಿಯಲ್ಲಿ ತೋರುತ್ತಾ, ನಲ್ಲನೆ ನಿನ್ನ ನೋಡುತ್ತಾ ಪ್ರೀತಿಯಲ್ಲಿ ತೋರುತ್ತಾ, ಸೆರೆಯ ಸುಗಲಿಸುತ್ತಾ. ಸ್ವಾಗತ ಸುಸ್ವಾಗತ, ಸ್ವಾಗತ ಸುಸ್ವಾಗತ. ಪ್ರಿಯಾ,
ಕೋಗಿಲೆ ಗಾಯನವು ಕೋಗಿಲೆ ಗಾಯನಕ್ಕೆ ವಸಂತನ ಗಮನವು ಪ್ರಿಯೇ ಪ್ರಿಯೇ ವಸಂತನ ಗಮಗೆ ಕೋಗಿಲೆ ಗಾಯನವು ಕೋಗಿಲೆ ಗಾಯನಕ್ಕೆ ವಸಂತನ ಗಮವು ನೀನೆ ವಸಂತ ನಾನೇ ಕೋಗಿಲೆ ನೀನೆ ವಸಂತ ಲಾ 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 ವಸಂತ ಜಾರಿ ಜಾರಿ ಜಲಪಾತವಾಗಿ ಧುಮುಕಿ ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಧುಮುಕಿ ಜಲಕನ್ಯೆ ರೂಪದಿ ನೀ ಬಂದರೆ ನೀ ರೂಪದಿ ನೀ ಬಂದರೆ ಆರೋಹಣ ಅವರೋಹಣ ಆಲಾಪನೆಯಾಗಿ ಸುಸ್ವರ ಸಂಗೀತದ ರಾಗ ಮಧುರವಾಗಿ ಸುಸ್ವರ ಸಂಗೀತದ ರಾಗ ಮಧುರವಾಗಿ ನಿನ್ನ ಸೇರಲು ನಾ ಭಾವತರಂಗವಾಗಿ ಪ್ರಿಯೇ ವಸಂತನ ಗಮಗೆ ಕೋಗಿಲೆ ಗಾಯನವು ಕೋಗಿಲೆ ಗಾಯನಕ್ಕೆ ವಸಂತನ ಗಮ ನೀನೆ ವಸಂತ ನಾನೇ ಕೋಗಿಲೆ ನೀನೆ ವಸಂತ ಲಾ 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 ನಾನು ನನ್ನ ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆ.
ಅದು ಇಂದು ಲಭಿಸಿತು ಪ್ರಿಯ. ಉತ್ತರೆ, ಪ್ರಿಯತಮ, ನಿನ್ನ ದೇವರ ದರ್ಶನವೆನ್ನೋ ಹೊಂದಿದೆ, ಆದರೆ ಅವನಿಗೆ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ಪ್ರಿಯತಮ, ನನ್ನ ಸರ್ವಸ್ವವಾಗಿರುವಾಗ ಇನ್ನು ಅರ್ಪಿಸಲು ನನ್ನ ಬಳಿ ಏನಿದೆ? ಪ್ರಿಯೆ, ಹಾ. ನಿನ್ನ ಹೃದಯ ಪ್ರೇಮ ಅದು ಮೊದಲಿನಿಂದಲೂ ತಮ್ಮದೇ ಆಗಿರುವಾಗ ಅದನ್ನು ಪುನಃ ನೀಡುವ ಅಗತ್ಯವೇನಿದೆ? ಉತ್ತರ, ಹೇಳಿ ನಾನು ಪ್ರಿಯ. ಅದನ್ನು ಬಲ್ಲೆನು. ಆದರೆ ಪ್ರತಿ ದಿನವೂ ಪ್ರತಿ ಕ್ಷಣವೂ ಹೊಸದಾಗಿ ನಿನ್ನ ಪ್ರೇಮವನ್ನು ಪಡೆಯಬೇಕೆಂಬುದೇ ನನ್ನ ಬಯಕೆ. ಆಹಾ. ಉತ್ತರ, ವಸಂತಕ್ಕ ವಸಂತ ಬಳ್ಳಿಯು ಹೌದು ಪ್ರಿಯ. ಪ್ರತಿದಿನ ಹೊಸ ಹೂಗಳಿಂದ ಪ್ರಕೃತಿಯನ್ನು ಆರಾಧಿಸುವೆವು. ಆಹಾ. ಕೋಗಿಲೆಗಳು ಹೊಸ ಗಾನಗಳಿಂದ ಪ್ರಕೃತಿಯನ್ನು ನಲಿಸುವವು. ಹೌದು. ಅಷ್ಟೇ ಏಕೆ, ಸರ್ವ ಸಾಕ್ಷಿಯಾದ ಸೂರ್ಯ ದೇವನು ಪ್ರತಿದಿನ ತನ್ನ ಕಾಂತಿಯಿಂದ ಜಗತ್ತನ್ನೇ ಬೆಳಗುವವನು. ಹೌದೌದು ಉತ್ತರ, ಪ್ರಿಯತಮ, ಹಿಂದಿನ ಆನಂದ ನಾಳಿನ ದುಃಖ ಬೀಜ, ನಾಳಿನ ದುಃಖ ಮುಂದಿನ ಆನಂದ. ಅಷ್ಟೇ ಏಕೆ, ಪ್ರೇಮ ವಿಚಾರವೂ ಹಾಗೆ. ಅದು ಹೇಗೆ ಪ್ರಿಯ? ವಿರಹದಿಂದ ಸಮ್ಮಿಲನ, ಆಹಾ. ಸಮ್ಮಿಲನದಿಂದ ವಿರಹ. ಆ ವಿರಹ ಮತ್ತು ಸಮ್ಮಿಲನಗಳ ವಿಕರ್ಷಣೆ ಪ್ರೇಮ. ನಿನ್ನೆ ದಿನ ನಾವು ತೀವ್ರ ವಿಯೋಗ ದದ್ಗರಾಗಿದ್ದೆವು. ಹೌದು ಪ್ರಿಯ. ಇಂದು ಪುನಃ ಸಮ್ಮಿತರಾಗುವ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬ ಆಸೆ ಆಗುತ್ತಿದೆ. ಉತ್ತರ, ಪ್ರಿಯತಮ, ದೇವರ ಪೂಜೆಯನ್ನು ಬಯಸಿದಾಗ ಭಕ್ತಳಾದ ನಾನು ನಿರಾಕರಿಸುವುದೇನು? ಪ್ರೇಮದ ವಿಚಾರದಲ್ಲಿ ಮಹಾ ಪಂಡಿತರಂತೆ ನಿಜವೇನು ಪ್ರಿಯ? ಇದು ಉತ್ತರ. ನಿಜವೇನು ಪ್ರಿಯ? ಹೀಗೆ ಬನ್ನಿ, ಈ ಪೀಠವನ್ನು ಅಲಂಕರಿಸಿ ಕುಳಿತುಕೊಳ್ಳಿ ಪ್ರಿಯ. ಪ್ರಿಯತಮ, ನನ್ನ ಪ್ರೇಮವನ್ನು ಸ್ವೀಕರಿಸಿ. ಸುಖ. ಪ್ರಿಯತಮ, ಪ್ರಿಯೆ, ಸುಖ ಸವಿ ಪ್ರೇಮ ಬನದ ಕೋಗಿಲೆ, ಮುಖನಸು ನಾಚಿ ನಗುವ ಚಂಚಲೆ, ಸಖಿನ ನಿನ್ನ ತೋಳಿಂದ ಬಳಸಲೇ. ಸುಖ ಸವಿ ಪ್ರೇಮ ಬನದ ಕೋಗಿಲೆ, ಮುಖನಸು ನಾಚಿ ನಗುವ ಚಂಚಲೆ, ಸಖಿನ ನಿನ್ನ ತೋಳಿಂದ ಬಳಸಲೆ. ಸುಖ ಸವಿ ಪ್ರೇಮ ಬನದ ಕೋಗಿಲೆ, ಚಂಚಲೆ, ತೋಳಿಂದ ನಾ ಬಳಸಲೆ. ನಿನ್ನ ಈ ರೂಪಕ್ಕೆ ಮನವು ತುಸು ಜಾರಿಗೆ, ಒಳೆವ ಕಣ್ಣೋಟಕ್ಕೆ ಮನವು ತುಸು ಜಾರಿಗೆ. ಹೂವು ಮುಡಿದು ತೂಗಿ ಜಡೆಯು, ಹೂವು ಮುಡಿದು ತೂಗಿ ಜಡೆಯು ಬಾಳೆ ಬಳುಕುತ್ತಿದೆ. ನಾ ತಾಳೆ ಬಾಸನಿ ಹಕ್ಕೆ ಸಖಿ, ನಾ ತಾಳೆ ವೀರ ಬಾಸನಿ ಹಕ್ಕೆ. ಸುಖ ಸವಿ ಪ್ರೇಮ ಬನದ ಕೋಗಿಲೆ, ಮುಖನಸು ನಾಚಿ ನಗುವ ಚಂಚಲೆ, ಸಖಿನ ನಿನ್ನ ತೋಳಿಂದ ಬಳಸಲೆ. ಸುಖ ಸವಿ ಪ್ರೇಮ ಬನದ ಕೋಗಿಲೆ, ಚಂಚಲೆ,
ಪ್ರಿಯತಮೆ, ಹಾ ಸ್ವಾಮಿ. ನಿನ್ನ ದೇವನು ಪ್ರಸನ್ನನಾಗಿ ನಿನ್ನ ನಿನ್ನ ಮಾತನಾಡಿ ಪ್ರಿಯ. ನಿನ್ನ ಪ್ರಿಯತಮ್ಮ, ನಿನ್ನ ದೇವರು ಪ್ರಸನ್ನನಾಗಿ ತನ್ನ ಪಾಶದಲ್ಲಿ ಸ್ಥಾನ ಕೊಟ್ಟಿರುನು. ಬಾವು ಕುಳಿತುಕೋ ಉತ್ತರ. ಪ್ರಿಯತಮ, ಏನಿಂತಹ ಮುಖಭಂಗಿ? ನನ್ನಿಂದೇನಾದರೂ ಅಪರಾಧವಾಯಿತೇನು ಪ್ರಿಯ? ಈಶ್ವರಿ, ನಾನು ಯುದ್ಧ ರಂಗದಲ್ಲಿ ಒಂದು ಮಹತ್ ಕಾರ್ಯವನ್ನು ಮಾಡಬೇಕಾಗಿರುವುದು. ಹೌದು ಪ್ರಿಯ. ದ್ರೋಣರ ಚಕ್ರವನ್ನು ಭೇದಿಸಲು ಹೊರಟಿರುವೆ. ನನಗೆ ಅನುಮತಿ ಕೊಡುತ್ತಾರೆ. ಪ್ರಿಯತಮ, ಈ 4 ದಿನಗಳಿಂದ ಯುದ್ಧದಲ್ಲಿ ನಿರಂತರಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಸಂತೋಷದಿಂದ ಕಾಲವನ್ನು ಕಳೆಯಬಾರದೇನು? ಉತ್ತರೆ, ನಾನು ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ರಾಜೇಂದ್ರ ಜ್ಯೇಷ್ಠ ಪಿತರ ಅನುಮತಿ ಪಡೆದಿರುವೆ. ನನ್ನನ್ನು ನಗುಮುಖದಿಂದ ಕಳಿಸಿಕೊಡು ಉತ್ತರ. ಪ್ರಿಯತಮ, ತಾವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ಸಹ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಹಿಂದೆ ನಿಮ್ಮ ತಂದೆಯವರ ಲಗ್ನ ಕಾಲದಲ್ಲಿ ಅತ್ತೆಯವರು ಕೂಡ ಸಹಾಯ ಮಾಡಿದರಂತೆ. ಅದರಂತೆ ನಾನು ನಿಮ್ಗೆ ಸಹಾಯಕಳಾಗುವೆನು. ಉತ್ತರೆ, ಹಾ. ಶ್ರೀಗಳಿಗೆ ನನ್ನ ತಾಯಿ ಅಂದ ವಸ್ತಿಯ ಅನ್ಯ ಮಾರ್ಗವಿಲ್ಲದೆ ವಸ್ತ್ರಧಾರಣ ಮಾಡಬೇಕಾಗಿತ್ತು. ಓಹೋ, ಸ್ತ್ರೀಯರಿಗೆ ಉಚಿತವಾದ ಸ್ಥಳವಿದಲ್ಲ ಉತ್ತರೆ. ಆಹಾ, ಇದೇನಿದು ಪ್ರಿಯ? ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನೇ ತಂದಂತಿದೆ ಅಲ್ಲವೇ? ಉತ್ತರ, ಇದೊಂದು ಬಾರಿ ಎದೆಗೇರಿಸಿ ನೋಡಲಿ ಪ್ರಿಯ. ಉತ್ತರ, ಹಾ. ಈ ಕೋಮಲವಾದ ಕೈಗಳಿಗೆ ಇದನ್ನು ಯೋಗ್ಯವಾದ ಕೆಲಸವಿದಲ್ಲ. ಅನಂತ ರಾಜಲಕ್ಷ್ಮಿ, ಪ್ರಿಯತಮ, ನಿನ್ನ ಸಖಿಯರು ತಂದ ಹೂಗಳನ್ನು ಎದೆರಿಸಲೇನು? ಮನಶ್ಚಾಯಿನಿ, ಹಾ. ರೂಪುಕೊಂಡ ರತಿ, ಆಹಾ, ಚಂಚಲ ಕಟಾಕ್ಷ ಬಾಣಗಳನ್ನು ಉಡುವೇನು ಪ್ರಿಯ? ನಿನ್ನ ಹೃದಯ ಮಧ್ಯ ನನಗೆ ಆಶ್ರಯ ಕೊಡು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಒಂದೇ ಉಸಿರಿನಲ್ಲಿ ಅದೆಷ್ಟು ಪ್ರೇಮದ ಮಾತುಗಳು ಅಲ್ಲವೇ ಪ್ರಿಯ? ಹೌದು ಉತ್ತರೆ. ಕಣ್ಮಣಿಯೇ, ಓ ಕಣ್ಮಣಿಯೇ, ಅನುರಾಗ ದೇವತೆಯೇ, ಕಣ್ಮಣಿಯೇ, ಓ ಕಣ್ಮಣಿಯೇ, ಭೂಲೋಕ ಸುಂದರಿಯೇ.
ಎನ್ನುತ್ತಿದೆ ಗಮಕಗಳು ನಲ್ಲೇ ನಿನ್ನ ನಡೆಯೊಳಗೆ. ಗಲ್ಲು ಗಲ್ಲು ಎನ್ನುತ್ತಿದೆ ಗಮಕಗಳು ನಲ್ಲೇ ನಿನ್ನ ನಡೆಯೊಳಗೆ. ನುಡಿದರೆ ಸವಿನಯ ಪ್ರಾಸಗಳು ನಲ್ಲೇ ನಿನ್ನ ಮಾತೊಳಗೆ. ನುಡಿದರೆ ಸವಿನಯ ಪ್ರಾಸಗಳು ನಲ್ಲೇ ನಿನ್ನ ಮಾತೊಳಗೆ. ಬಾಬಾರೇ ಓ ನಲ್ಲೇ ಬಾಬಾರೇ ಓ ನಲ್ಲೇ ಬಾರೆ ನನ್ನವಡೆ. ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ. ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ. ಭೂಲೋಕ ಸುಂದರಿಯೇ. ಪ್ರಿಯತಮ, ಏಕೆ ಸ್ವಾಮಿ ಕೋಪವಾಯಿತೆ? ಉತ್ತರೆ ಕೋಪವಾಯಿತೆ ಪ್ರಿಯ? ಉತ್ತರೆ ಇಲ್ಲ ಉತ್ತರೆ ಇಲ್ಲ ಉತ್ತರೆ. ನಿನ್ನ ನೋಡುತ್ತಿದ್ದರೆ ಕೋಪಗೊಳ್ಳಲು ಮನಸ್ಸೇ ಬರುವುದಿಲ್ಲ. ನಿಜವೇ ಪ್ರಿಯ? ಹೌದು ಪ್ರಿಯ. ಓ ಪ್ರೇಮದ ಪೂಜಾರಿ ಭಾಯನ ಮನಸ್ಸಿನ ಸಂಚಾರಿ. ಓ ಪ್ರೇಮದ ಪೂಜಾರಿ ಭಾಯನ ಮನಸ್ಸಿನ ಸಂಚಾರಿ. ಅಂದದಲ್ಲಿ ನಾನಿರಲು ಅಂದದಲ್ಲಿ ನಾನಿರಲು ಮಿಂದಿನ ಸಿಂಗಾರಿ. ಓ ಪ್ರೇಮದ ಪೂಜಾರಿ. ಪ್ರಿಯಾ ಪ್ರಿಯಾ ಓ ಚೆಲುವಾ ನೀ ಬಿಡು ಚೆಲುವಾ. ಓ ಚೆಲುವಾ ನೀ ಬಿಡು ಚೆಲುವಾ. ಅಂದದ ಸುಂದರಿ ನಿಂತಿರಲು. ಓ ಚೆಲುವಾ ನೀ ಬಿಡು ಚೆಲುವಾ. ಅಂದದ ಸುಂದರಿ ನಿಂತಿರಲು. ಓರಿ ನೋಟ ಆಡೋ ಆಟ ಪ್ರೇಮ ಲೋಕದ ರಂಗದಲ್ಲಿ. ಓರಿ ನೋಟ ಆಡೋ ಆಟ ಪ್ರೇಮ ಲೋಕದ ರಂಗದಲ್ಲಿ. ಜಾಣ ಜಾಣ ಪ್ರೇಮ ಜಾಣ 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 ಪ್ರೇಮ ಜಾಣ ಹುಡುಗು ಬಾಣ. ಪ್ರಿಯ ಪ್ರಾಣವಲ್ಲಭ ಸುಂದರಾಂಗ. ಆಹಾ ಓ ಪ್ರೇಮದ ಪೂಜಾರಿ ಭಾಯನ ಮನಸ್ಸಿನ ಸಂಚಾರಿ. ಅಂದದಲ್ಲಿ ನಾನಿರಲು ಅಂದದಲ್ಲಿ ನಾನಿರಲು ನಿಂದಿನ ಸಿಂಗಾರಿ. ಓ ಪ್ರೇಮದ ಪೂಜಾರಿ. ಈಗ ಮಾತನಾಡಿ. ಪ್ರಿಯೆ ಇದು ಉಪವಾಸದ ಸಮಯ. ಜೋರಾಗಿ ಮಾತನಾಡಿ. ಪ್ರಿಯೆ ಇದು ಉಪವಾಸದ ಸಮಯ. ಹೌದು ಸ್ವಾಮಿ. ನೀನು ಈಗಲೂ ನಗುತ್ತಿರುವ ಈ ಪ್ರಪಂಚದಲ್ಲಿ ಸೃಷ್ಟಿಕರ್ತರು ಇಬ್ಬರು ಎಂಬುದು ತೋರುತ್ತದೆ. ಆಹಾ ಘೋರ ಯುದ್ಧವನ್ನು ನಿರ್ಮಿಸಿದ ಆ ವಿಧಿಯೇ ಬೇರೆ. ಗಾನಮಯಿ ಹಾಸ್ಯ ಪ್ರವೇಳೆ ನನ್ನ ಉತ್ತರ ನಿರ್ಮಿಸಿದ ವಿಧಿಯೇ ಬೇರೆ. ಹೌದು ಪ್ರಿಯ. ಪರಸ್ಪರ ಪ್ರಪಂಚಗಳ ವಿಭಿನ್ನ ಪ್ರಪಂಚ. ಹೌದು ಪ್ರಿಯ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ತೆರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಗಾನಮಯಿ ಹಾಸ್ಯಪ್ರಿಯಾದ ಒಬ್ಬ ಉತ್ತರೆಯನ್ನು ನೋಡಿರುವಿರಿ. ಇನ್ನು ಮುಂದೆ ವೀರಾಂಗನೆಯಾದ ವೀರಸತಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗು ತರಣವೀರ, ಯುದ್ಧವು ಕ್ಷತ್ರಿಯ ಧರ್ಮ. ಆ ಧರ್ಮವನ್ನು ನೀನು ಪಾಲನೆ ಮಾಡು. ಪ್ರಿಯೆ, ಆರ್ಯ ವೃತ್ತದಲ್ಲಿ ನೀನು ನಾರಿರತ್ನಳು ಪ್ರಿಯೆ. ಪ್ರಿಯ, ಪ್ರಿಯೆ,
ಗಾನ ಕೋಗಿಲೆ ನಿನಗೆ ಏನ ಹೇಳಲಿ ಗಾನ ಕೋಗಿಲೆ ನಿನಗೆ ಏನ ನೀಡಲಿ ರಾಗ ಕೋಗಿಲೆ ನಿನಗೆ ಏನ ಹೇಳಲಿ ಜಾಗ ಸಾಮ್ರಾಜ್ಯದ ರಾಣಿಯು ನೀನು ಗಾನ ಸೌಂದರ್ಯವೇ ನಿನ್ನ ಆಭರಣವೇನೋ ಕುಣಿಸಿದೆ ನಲಿಸಿದೆ ಹಾಡಿನಿಂದಲೇ ಗಾನಿಸಿದೆ ನಲಿಸಿದೆ ಹಾಡಿನಿಂದಲೇ ಗಾನ ಕೋಗಿಲೆ ನಿನಗೆ ಏನ ಹೇಳಲಿ ತಿರುಗೆಜ್ಜೆ ನಿನ್ನ ಕಾಲಿನಲ್ಲಿ ಗಲು ಗಲು ಎನ್ನುತ್ತಾ ನಲಿಯುತ್ತಿದೆ ಪ್ರಿಯೆ, ತಿರುಗೆಜ್ಜೆ ನಿನ್ನ ಕಾಲಿನಲ್ಲಿ ಗಲು ಗಲು ಎನ್ನುತ್ತಾ ನಲಿಯುತ್ತಿದೆ ಆ ಗೆಜ್ಜೆ ನಾದಕ್ಕೆ ನನ್ನ ಮನದಲ್ಲಿ ಕುಣಿದನು ಮದನ ಆ ಗೆಜ್ಜೆ ನಾದಕ್ಕೆ ನನ್ನ ಮನದಲ್ಲಿ ಕುಣಿದನು ಮದನ ನಮ್ಮ ಈ ಸಂಭ್ರಮಕ್ಕೆ ಆ ಸ್ವರ್ಗವೇ ಸೋಪಾನ ಲ 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 ಪ್ರಿಯ ಗಾನ ಕೋಗಿಲೆ ನಿನಗೆ ಏನ ಹೇಳಲಿ ಜಾನ ಕೋಗಿಲೆ ನಿನಗೆ ಏನ ನೀಡಲಿ ಮನ್ಮತ ಬೀರುವ ಸುಮ ಬಾಣ ಎದೆಯಲ್ಲಿ ತನ ನನ್ನ ರತಿಗಾನ ಮನ್ಮತ ಬೀರುವ ಸುಮ ಬಾಣ ಎದೆಯಲ್ಲಿ ತನ ನನ್ನ ರತಿಗಾನ ಆ ಪ್ರೇಮ ಸ್ಪರ್ಶಕ್ಕೆ ನಲ್ಲೇ ಮನದಲ್ಲಿ ವಿರಹದ ಜ್ವಾಲೆ ಆ ಪ್ರೇಮ ಸ್ಪರ್ಶಕ್ಕೆ ನಲ್ಲೇ ಮನದಲ್ಲಿ ವಿರಹದ ಜ್ವಾಲೆ ಪ್ರೇಮದ ತೊಟ್ಟಿಲಲಿ ಪ್ರೇಮದ ತೊಟ್ಟಿಲಲಿ ತೂಗೋಣ ಉಯ್ಯಾಲೆ ಲ 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 ಗಾನ ಗಾನ ಕೋಗಿಲೆ ನಿನಗೆ ಏನ ಹೇಳಲಿ ಜಾನ ಕೋಗಿಲೆ ನಿನಗೆ ಏನ ನೀಡಲಿ ರಾಗ ಸಾಮ್ರಾಜ್ಯದ ರಾಣಿಯು ನೀನು ಗಾನ ಸೌಂದರ್ಯವೇ ನನ್ನ ಆಭರಣವೇ
ಪ್ರಿಯ. ಮನ್ಮತ ಬೀರುವ ಸುಮಗಾನ ಎದೆಯಲಿ ತನನ ನರನಿಗಾನ. ಮನ್ಮತ ಬೀರುವ ಸುಮಗಾನ ಎದೆಯಲಿ ತನನ ನರನಿಗಾನ. ಆ ಪ್ರೇಮ ಸ್ಪರ್ಶಕ್ಕೆ ನನ್ನ ಮನದಲ್ಲಿ ವಿರಹದ ಗಾನ. ಪ್ರಿಯತಮ, ಕುಳಿತುಕೊಳ್ಳಿ ಪ್ರಿಯ. ನಮ್ಮ ಈ ಸಂಗಮಕ್ಕೆ ಪ್ರಿಯತಮ ಆಸಕ್ತಿ ಸೋಪಾನ. ಪ್ರಿಯತಮ, ಹೃದಯ ರಾಜನೇ ನಿನಗೆ ಏನ ಹೇಳಲೇ, ಎನ್ನ ದೇವನೇ ನಿನಗೆ ಏನ ನೀಡಲೇ. ಪ್ರಿಯತಮ, ಏನು ಪ್ರಿಯೆ? ನೀವು ಮಾತನಾಡಿ ಪ್ರಿಯ. ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತ ಬಾರೇ ರೂಪಸೇ, ಹರುಷದಿ ಸರಸವನಾಡುವ ನಾವು ಬಾರೇ ಪ್ರೇಯಸಿ. ಮನಮೋಹನ ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತ ಬಾರೇ ರೂಪಸಿ, ಹರುಷದಿ ಸರಸವನಾಡುವ ನಾವು ಬಾರೇ ಪ್ರೇಯಸಿ. ಪ್ರೇಮದಿ ಬಾರೇ ರೂಪಸಿ, ಹರುಷದಿ ಸರಸವನಾಡುವ ಬಾರೇ ಪ್ರೇಯಸಿ. ದೂರ ದೂರ ಇನ್ನೇಕೆ ಬಾರೆ ಬಳಿಗೆ ನನ್ನಕೆ, ದೂರ ದೂರ ಇನ್ನೇಕೆ ಬಾರೆ ಬಳಿಗೆ ನನ್ನಕೆ, ಇನ್ನು ಚಿಂತೆಯು ನಿನಗೇಕೆ ತೀರಿಸುವೆ ನಾ ನಿನ್ನ ಬಯಕೆ. ಗೆಳತಿ ಪ್ರೇಮದ ಸುರತಿ ಬಾರ ಬಾ ಗೆಳತಿ, ಪ್ರೇಮದ ಸುರತಿ. ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತ ಬಾರೇ ರೂಪಸಿ, ಹರುಷದಿ ಸರಸವನಾಡುವ ನಾವು ಬಾರೇ ಪ್ರೇಯಸಿ. ಬಾರೇ ನಿನ್ನ ಕಂಗಳ ರವಿಕಾಂತಿ ಬಯಸುತ್ತಿರುವುದು ಸುಖ ಶಾಂತಿ. ನಿನ್ನ ಕಂಗಳ ರವಿಕಾಂತಿ ಬಯಸುತ್ತಿರುವುದು ಸುಖ ಶಾಂತಿ. ನುಡಿವ ಕೋಗಿಲೆಯ ಗಾನ ನಡೆವ ನವಿಲಿನ ನರ್ತನ. ನುಡಿವ ಕೋಗಿಲೆಯ ಗಾನ ನಡೆವ ನವಿಲಿನ ನರ್ತನ. ಆಡಿ ಕುಣಿಯುವ ಬಾ ಸೇರಿ ನಲಿಯುವ ಬಾ, ಆಡಿ ಕುಣಿಯುವ ಸೇರಿ ನಲಿಯುವ
ಪ್ರಿಯತಮ. ಧನ್ಯವಾದಗಳು.